ಪ್ರಾಕೃತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಏನಾದರೂ ತೊಂದರೆಗಳಾಗತ್ತಾ ಗಮನಿಸಬಹುದು. ಒಂದ್ ಕಡೆ ಈ ಬಾರಿ ಮಳೆ ಕಮ್ಮಿ ಆಗಿತ್ತು, ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾವ ರೀತಿಯ ಒಂದು ವಾತಾವರಣ ಈ ಸಲ ಬಿಸಿಲು ಸಿಕ್ಕಾಪಟ್ಟೆ ಹೆಂಗಿರುತ್ತೆ ಅಂದರೆ 50 ಡಿಗ್ರಿ ಸೆಂಟಿಗ್ರೇಡ್. ಆಗಲೇ ಪಾಪ ನಮ್ಮ ವಿಸ್ತಾರದಲ್ಲೂ ನಾನು ಕೂತ್ಕೊಂಡು ಮೊನ್ನೆ ಕೂಡ ಹೇಳಿದ್ದೀನಿ. ಏನು ಅಂದರೆ ಈ 50 ಡಿಗ್ರಿ ಒಂದು ದೋಸೆ ಸುಡಬೇಕು ಅಂದರೆ ಹೆಂಚು 50 ಡಿಗ್ರಿ ಕಾದ್ರೇ ನಿನ್ನ ದೋಸೆ ಹೆಂಚು ಬಿಸಿಯಾಗಿದೆಯಾ ಹಿಂಗೆ ಮುಟ್ಟು ನೋಡ್ಕೊಳ್ಳೋದು ಹೆಂಗಸರು. ಕೆಲವರು ಆದ ತಕ್ಷಣ ಶೌಟ್ ಮಾಡಿಬಿಡ್ತಾರೆ, ಅದು ಶೌಟೇ ಬಂದಿರಲ್ಲ, ಅದು ಕಾಯಬೇಕು. ಸೊ 50 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಅಷ್ಟಿರುತ್ತೆ. ತಾಪಮಾನ ಜಾಸ್ತಿ ಸಿಗುತ್ತೆ, ಉಷ್ಣ ಸಿಕ್ಕಾಪಟ್ಟೆ ಇರುತ್ತೆ. ದೇಹದ ಉಷ್ಣಾಂಶನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀರಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ದೇಹಕ್ಕೆ ನಾವೆಲ್ಲ ಪಂಚಭೂತಗಳಿಗೆ ಸಂಬಂಧಪಟ್ಟಿರೋರು. ದೇಹದಲ್ಲಿ ಏನಿದೆಯೋ ಪ್ರಕೃತಿನೂ ಹಾಗೆ ಇರುತ್ತೆ ಅಂತ. ಸೊ ಹೊರಭಾಗದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಗಮನಿಸ್ಕೊಳ್ಳಿ. ಯಾವತ್ತೂ ಒಂದು ಪ್ರಾಣಿ ಪಕ್ಷಿ ನೀರು ಯಾವತ್ತು ಕಿಚ 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 ಅಂತಿರುತ್ತೋ ನೀರು ಚೆನ್ನಾಗಿದೆ ಅಂತ ಅದು ಸಂತೋಷ ಆಗ್ತಿರುತ್ತೆ. ಅದಕ್ಕೆ ನೀವು ನೋಡಿ ಎಲ್ಲ ಕಾರಣಕ್ಕೂ ಪಕ್ಷಿಗಳೆಲ್ಲ ಭಾಳ ಚೆನ್ನಾಗಿ ಸಮೃದ್ಧಿ ಆಗುತ್ತೆ. ಯಾವ ಪಕ್ಷಿಗಳು ಜಾಸ್ತಿ ಬಂದು ಎಲ್ಲಾದರೂ ಸ್ನಾನ ಮಾಡೋದು, ಓವರ್ ಟ್ಯಾಂಕ್ ಮೇಲೆ ಕೂತ್ಕೊಂಡಾಗ ನೀರು ಹಿಂಗೆ ಅನ್ನೋದು ಅಂದಾಗ ನೀರು ತಾಪಮಾನ ಕಷ್ಟ, ನೀರಿಗೆ ಕಷ್ಟ ಆಗಿದೆ ಅಂದರೆ ಇನ್ನು ಮೇಲೆ ಬರ ಅನ್ನೋದು ಈ ಕಾಗೆಗಳನ್ನ ಅಥವಾ ಗುಬ್ಬಚ್ಚಿಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅದೆಲ್ಲರೂ ಬಿಸಿಲು ತುಂಬ ಸ್ನಾನ ಮಾಡ್ತಿದೆ ಅಂದರೆ ಇನ್ನು ಮೇಲೆ ನಿಮ್ಮ ಪ್ರಕೃತಿ ನೀರಿಗೆ ಕಷ್ಟ ಇದೆ ಅಂತ ಒಂದು. ಎರಡನೇದು ನೀನು ಹೇಳೋದು ಪ್ರಕೃತಿಯ ಲಯಗಳು ಅಂದರೆ ಪ್ರಕೃತಿಯ ಲಯ ಆಗತ್ತೆ ಅಂದರೆ ಪ್ರಳಯ ಅಲ್ಲ, ಪ್ರಕೃತಿಯ ಲಯಗಳು. ಭಾರತ ದೇಶ ಬಿಟ್ಟು ಹೊರಗಡೆ ಎಲ್ಲ ತದ್ವಿರುದ್ಧ. ಸಿಕ್ಕಾಪಟ್ಟೆ ಬಿರುಗಾಳಿ, ಸಿಕ್ಕಾಪಟ್ಟೆ ಸೈಕ್ಲೋನ್ಸು, ಸಿಕ್ಕಾಪಟ್ಟೆ. ಈಗ ಮೊನ್ನೆ ಗೊತ್ತಿರೋ ತಮಿಳುನಾಡಲ್ಲಿ ಪಕ್ಕದಲ್ಲಿದ್ದರು ರಾಜ್ಯ, ಎಷ್ಟು ಮಟ್ಟಿಗೆ ಕೊಚ್ಕೊಂಡು ಹೋಯ್ತು ನೀರು ಎತ್ತ ಅಂತ ಎಲ್ಲರೂ ಬೋಟ್ಗಳಲ್ಲಿ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೆ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಮಧ್ಯೇನ ಸ್ಥಿರ, ವಿ ಆರ್ ಪ್ಲಾಟಿವ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಮೇಲ್ಗಡೆ 3000 ಟೋಟಲಿ 850 ಅಡಿ ಮೇಲ್ಗಡೆ ಇದ್ದೀವಿ. ಸೊ ಅಷ್ಟು ಮೇಲೆ ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ನಾವುಗಳು ಪ್ಲಾಟಿವ್ ಲ್ಯಾಂಡ್ ಅಂದರೆ ತಾಪಮಾನ ನಮ್ಮಲ್ಲಿ ಬೆಂಗಳೂರು ತಣ್ಣಗಿರ್ತಿತ್ತು ರೀ. ಎಲ್ಲರೂ ಬೆಂಗಳೂರಿಗೆ ಬರೋರು, ಬೆಂಗಳೂರು ಒಳ್ಳೆ ಕ್ಲೈಮೇಟಪ್ಪ ಅಂತ ನ್ಯೂ ಇಯರ್ಗೆ. ಈಗೇನು ಅಂದರೆ ಬರೋರೆಲ್ಲ ಬಂದು ಕೆರೆಗಳನ್ನ ಹಾಳು ಮಾಡಿಬಿಟ್ಟು 272 ಕೆರೆ ಇತ್ತು ನಮ್ಮಲ್ಲಿ, ಎಲ್ಲ ಹಾಳು ಮಾಡಿ ಇಟ್ಬಿಟ್ರು. ಇವತ್ತೆಲ್ಲ ಲೇಔಟ್ ಮಾಡಿದ್ದಾರೆ. ಸೊ ಎಲ್ಲರೂ ಏನು ಹೇಳ್ತೀನಿ ಅಂದರೆ ಗಿಡ ಮರಕ್ಕಿಂತ ಕೆರೆಗಳು ಜಾಸ್ತಿ ಇದ್ದರೆ ಆ ಬಿಸಿ ನೀರಿಗೆ ತಣ್ಣೀರು ತಣ್ಣಗೆ ಮಾಡ್ತಾ ಇತ್ತು. ಈಗೇನಿಲ್ಲ. ಆದ್ದರಿಂದ ಎಲ್ಲರೂ ಕಿಟಕಿ ಹೊರಗಡೆ ನೋಡಿದ್ರೆ ಏನೂ ಕಾಣದೇ ಇರೋ ಪರಿಸ್ಥಿತಿ ಆಗಿದೆ. ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ಪ್ರತಿಯೊಬ್ಬರು ನಾವು ಮಾಡ್ಕೊಂಡಿರೋ ತಲೆ ಮೇಲೆ ಬಂಡೆ ನಾವೇ ಹಾಕ್ಕೊಂಡಿದ್ದೀವಿ. ಸೊ ನೀವು ಮಾಡಬೇಕಾದಿಷ್ಟೇ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸ್ವಲ್ಪ ಗಂಡ ಹೆಂಡತಿ ಎಲ್ಲ ವಿರಾಳವಾಗಿ ಹೊರಗಡೆ ಹೋಗಿ ಬರ್ತಕ್ಕಂಥ ಅವಕಾಶಗಳು. ಆದಷ್ಟು ಮನೇಲಿ ನೀರಿನ ಶೇಖರಣೆ ಮಾಡ್ಕೊಳ್ಳೋದು. ನೀರು ಚೆನ್ನಾಗಿ ಕುಡೀರಿ. ಇನ್ನು ಮೇಲೆ ನೀರು ಚೆನ್ನಾಗಿ ಕುಡಿಬೇಕು, ಇಲ್ಲದೆ ಇರೋ ತುಂಬ ಕಷ್ಟ. ಸೊ ಅಪಾರ್ಟ್ಮೆಂಟ್ ಅವ್ರ ಗತಿ ದೇವರೇ ಗತಿ. ಸೊ ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮುಂದಿನ ದಿವಸಗಳು ನಾಳೆ ಬೆಳಗ್ಗೆಯಿಂದ ಅಲ್ಲ, ಕರೆಕ್ಟಾಗಿ 2.25 ವರ್ಷ ಹೀಗೆ ಇರುತ್ತೆ. ಸೊ ಈ ಪರಿಸ್ಥಿತಿ ನಮ್ಮ ಪ್ರಕೃತಿಯ ಮೇಲೆ ಭಾಳ ಬೀರುತ್ತೆ. ಆಮೇಲೆ ಗಾಳಿಗಳು ಹೆಂಗೆ ಬರುತ್ತೆ ಅಂದರೆ ಶಿವರಾತ್ರಿ ಬಂದ ತಕ್ಷಣ ಶಿವ ಅಂದರೆ ಚಳಿ ಹೊಟ್ಟೋಗ್ತಿತ್ತು ಅಂತಿತ್ತು. ಈಗ ಹಂಗೆ ಹೋಗಲ್ಲ. ಹಲ್ಲು ಉಜ್ಜಬೇಕು ಅಂದ್ರೆ ಬೆಳಗಿನ ಜಾವ ಹಿಂಗೆ ಬ್ರಷ್ ಇಟ್ಕೊಂಡ್ರೆ ತನಗೆ ಉಜ್ತಾ ಇರುತ್ತೆ. ಬೆಳಗ್ಗೆ ನೋಡಿ ಎಷ್ಟು ತಣ್ಣಗಿರುತ್ತೆ, ಸಾಯಂಕಾಲದ ಹೊತ್ತು ನೀನು ಅಷ್ಟೇ ಬಿಸಿಲಾಗ್ಬಿಡುತ್ತೆ, ತುಂಬ ಹೊತ್ತು ಬಿಸಿಲಾಗುತ್ತೆ. ಸೊ ಇದೆಲ್ಲ ವಾತಾವರಣ ನಾವೇ ಹೇಳದೇ ಇರ್ದಂಗೆ ಊಹಿಸದೇ ಹಂಗೆ ಎಲ್ಲ ಜಾಸ್ತಿ ನಡೆಯುತ್ತೆ. ಆದ್ದರಿಂದ ತಾವುಗಳೆಲ್ಲ ಎಚ್ಚರಿಕೆ ಎಷ್ಟು ಬೇಕಾದರೆ ನೀರು ಡಿಹೈಡ್ರೇಷನ್ನು, ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ನೀರನ್ನ ದೇಹಕ್ಕೆ ಸೇರಿಸ್ಕೊಳ್ಳೋ